ಶಿಕ್ಷಣ ಇದ್ದು ಹೋದ್ರೆ ಭಾರಿ ಕಷ್ಟ. ಅದಕ್ಕೆ ಸ್ವಾಭಿಮಾನ ಬರಬೇಕಲ್ಲ. ಈ ಸ್ವಾಭಿಮಾನ ಬರಬೇಕಂದ್ರೆ ಶಿಕ್ಷಣ ಕಲೀಲೇಬೇಕು, ಬುದ್ಧಿವಂತರಾಗಲೇಬೇಕು, ವಿದ್ಯಾವಂತರಾಗಲೇಬೇಕು. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈಗ ಕಡಿಮೆ ಆಗ್ತಾ ಇದೆ. ಮೊದಲು ಒಬ್ಬ ವ್ಯಕ್ತಿಯ ಮೆರಿಟ್ನ ಮಾಡಬೇಕಾದ್ರೆ ಜಾತಿ ಮೇಲೆ ಮಾಡ್ತಾ ಇದ್ರು. ಇಂಥ ಜಾತಿಲಿ ಹುಟ್ಟಿದವರು ಮಾತ್ರ ಮೆರಿಟ್ ಸ್ಟೂಡೆಂಟ್ಗಳಾಗ್ತಾರೆ, ಇಲ್ಲವರೇ ಇಲ್ಲ. ಈಗ ನನ್ನ ಕುರುಬರ ಜಾತಿನಲ್ಲಿ ಹುಟ್ಟಿದ್ರೆ ನಾನು ನಿಮ್ಗೊಂದು ಹೇಳ್ತೀನಿ. ನಾನು ಹಣಕಾಸಿನ ಮಂತ್ರಿ ಆದೆ. ಹಣಕಾಸಿನ ಮಂತ್ರಿ ಆದ್ಮೇಲೆ ಗೊತ್ತಾಯ್ತಲ್ಲ, ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ ಬರಲ್ಲ. ಹಣಕಾಸಿನ ಈ ರಾಜ್ಯದ ಹಣಕಾಸನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯನಾ ಅಂತೇಳಿ ಲಂಕೇಶ್ ಪತ್ರಿಕೆಯಲ್ಲಿ ಬರೆದ್ರು. ಲಂಕೇಶ್ ಪತ್ರಿಕೆಯಲ್ಲಿ ನಾನು ಈ ರಾಜ್ಯದಲ್ಲಿ 16 ಬಜೆಟ್ ಅನ್ನ ಮಾಡಿದ್ದೆ. ಅದನ್ನೇ ಚಾಲೆಂಜ್ ಆಗಿ ತಗೊಂಡೆ ನಾನು. ಯಾಕಾಗಲ್ಲ ಕುರುಬರ ಕೈಲಿ ಅಂತ ಹೇಳಿ ಚಾಲೆಂಜಿಗೆ ತಗೊಂಡು ಹಣಕಾಸಿನ ಮಂತ್ರಿಯಾಗಿ 16 ಬಜೆಟ್ಗಳನ್ನ ಮಂಡಿಸಿದ್ದೇನೆ. ಅದರಿಂದ ಮೆರಿಟ್ ಇದೆಯಲ್ಲ, ಪ್ರತಿಭೆ ಇದೆಯಲ್ಲ, ಅದು ಯಾರಪ್ಪನ ಮನೆ ಸೋತಲ್ಲ. ಜಾತಿಯಿಂದ ಬರಲ್ಲ. ಅದು ಮೆರಿಟ್ ಅನ್ನೋದು, ಪ್ರತಿಭೆ ಅನ್ನೋದು ಜಾತಿಯಿಂದ ಬರಲ್ಲ. ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಬರ್ತದೆ. ಅವಕಾಶ ಸಿಕ್ಕಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಈ ದೇಶ ಕಂಡಂತ ಮಹಾನ್ ಜ್ಞಾನಿ. ಏಕಾಂಗ ಆಯ್ತು. ಯಾವ ಜಾತಿಯಲ್ಲಿ ಹುಟ್ಟಿದ್ದವರು? ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದ್ದರು. ಹೆಂಗೆ ಅವನು ದೊಡ್ಡ ಜ್ಞಾನಿ ಆಗ್ಬೇಕಾದ್ರೆ, ಮೇರು ವ್ಯಕ್ತಿ ಆಗ್ಬೇಕಾದ್ರೆ ಸಾಧ್ಯ ಆಯ್ತು? ಅದರಿಂದ ಯಾವ ಜಾತಿನಲ್ಲಿ ಹುಟ್ಟಿದೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ, ನಮ್ಗೆ ಹೆಂಗೆ ಅವಕಾಶ ಸಿಕ್ತು ಅನ್ನೋದು ಬಹಳ ಮುಖ್ಯ. ನಿಮ್ಗೆ ವಿದ್ಯೆ ಕಲಿತಕ್ಕಂಥ ಅವಕಾಶನೇ ಸಿಕ್ಕದೆ ಹೋದ್ರೆ ನೀವು ಮೇಲಕ್ಕೆ ಬರೋಕ್ಕೆ ಸಾಧ್ಯನೇ ಆಗಲಿ. ಅದಕ್ಕೆ ಎಲ್ರಿಗೂ ಅವಕಾಶ, ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಸಂವಿಧಾನ. ಆಗ ದೇವರು ಕೂಡ ನಿಮ್ಗೆ ಸಹಾಯ ಮಾಡ್ತಾರೆ. ಹಿಂದೆ ಹೋದ್ರೆ ಈ ಸಮಾಜದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವ್ರ ಪೂಜೆನೂ ಮಾಡಿ, ದೇವರನ್ನೂ ಭಕ್ತಿಯಿಂದ ಕಾಣಿ, ಇದನ್ನೂ ಮಾಡಿ.